ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ನಿಮಗೆ ಒಂದು ಪ್ರಾಣಾಯಾಮ ಹೇಳ್ಕೊಡ್ತೀನಿ. ಯಾವುದು ಅಂತಂದರೆ ಭ್ರಮರಿ ಪ್ರಾಣಾಯಾಮ, ಅಂದರೆ ಹಮ್ಮಿಂಗ್ ಬೀ ಬ್ರೀತಿಂಗ್ ಅಂತ ಅಂತೀವಿ. ಏನು ಮಾಡ್ತೀವಿ ಈ ಪ್ರಾಣಾಯಾಮದಲ್ಲಿ ಅಂತಂದರೆ, ಇನ್ಹೇಲೇಷನ್ ನಾರ್ಮಲ್ ಆಗೇ ಇರುತ್ತೆ. ಎಕ್ಸಲೇಷನ್ ಮಾಡುವಾಗ ಅಂದರೆ ಬ್ರೀದ್ ಔಟ್ ಮಾಡುವಾಗ ಹಮ್ಮಿಂಗ್ ಬೀ ಸೌಂಡ್ ಥರ ಬರುತ್ತೆ. ಅಂದರೆ ನೀವು ನೋಡಿರ್ಬೋದು, ಹಮ್ಮಿಂಗ್ ಬೀ ಸುತ್ತಮುತ್ತ ಎಲ್ಲಾದರೂ ಅದು ಅಂತ ಸೌಂಡ್ ಮಾಡ್ತಿರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ನಾವು ಅಂತ ಹಮ್ಮಿಂಗ್ ಬೀ ಥರ ಸೌಂಡ್ ಮಾಡೋದ್ರಿಂದ ನಮ್ಮ ಕಂಪ್ಲೀಟ್ ಬಾಡಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಬಾಡಿಲಿ ಎನರ್ಜಿ ಕೂಡ ಇನ್ಕ್ರೀಸ್ ಆಗುತ್ತೆ, ಹಾಗೆ ನಿಮ್ಮ ನರ್ವಸ್ ಸಿಸ್ಟಮ್ ಕೂಡ ಕಾಮ್ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡ್ತೀವಿ. ಈ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಸರಳ. ಮೊದಲು ನೀವು ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಅನಿಸುತ್ತೆ, ನೆಲದ ಮೇಲೆ ಆಗಿರ್ಬೋದು ಅಥವಾ ಸೋಫಾದ ಮೇಲೆ ಆಗಿರ್ಬೋದು, ಚೇರ್ ಮೇಲೆ ಆಗಿದ್ರು, ಎಲ್ಲಾದ್ರೂ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ನಾನು ಇವಾಗ ಸುಖಾಸನದಲ್ಲಿ ಕೂತಿದ್ದೀನಿ. ನೀವು ಸುಖಾಸನದಲ್ಲಿ ಆದರೂ ಕೂರ್ಬೋದು, ಪದ್ಮಾಸನದಲ್ಲಿ ಆದರೂ ಕೂರ್ಬೋದು, ಅಥವಾ ವಜ್ರಾಸನದಲ್ಲಿ ಕೂಡ ನೀವು ಕೂತ್ಕೊಂಡು ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡ್ಬೋದು. ಮೊದಲು ನೀವು ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೊಂಡು ನಿಮ್ಮ ಸ್ಪೈನನ್ನು ಸ್ಟ್ರೇಟಾಗಿ ಇಟ್ಕೊಳ್ಳಿ. ಬೆಂಡ್ ಮಾಡಬೇಡಿ, ಇರಾಕ್ಟ್ ಆಗಿರಲಿ. ಆಮೇಲೆ ಮೊದಲನೇ ಪ್ರಾಕ್ಟೀಸ್ ಅಂದರೆ ಇದು ಅಡ್ವಾನ್ಸ್ಡ್ ಪ್ರಾಕ್ಟೀಷನರ್ಸ್ ಇದ್ದರೆ ಹೇಗೆ ಮಾಡೋದು ಅಂತಂದರೆ, ನಿಮ್ಮ ಕೈ ಬೆರಳುಗಳನ್ನು ಯೂಸ್ ಮಾಡ್ಬೋದು. ನೀವು ಬಿಗಿನರ್ ಇದ್ದರೆ ನೀವು ಕೈ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎರಡೂ ಕೈ ಬೆರಳುಗಳನ್ನು ಚಿನ್ನ ಮುದ್ರದಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಇವಾಗ ನಾನು ಕೈ ಬೆರಳುಗಳನ್ನು ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲು ನಿಮ್ಮ ಥಂಬನ್ನು ಕಿವಿ ಲಾಕ್ ಮಾಡಿ, ನಿಮ್ಮ ಇಯರ್ ಇದಿರುತ್ತಲ್ಲ ಟಿಪ್ಪು, ಅದನ್ನು ಕ್ಲೋಸ್ ಮಾಡಿ. ಹಾಗೆ ನಿಮ್ಮ ಮೊದಲನೇ ಬೆರಳಿಂದ ನಿಮ್ಮ ಕಣ್ಣಿನ ರೆಪ್ಪೆ ಮೇಲೆ ನಿಧಾನವಾಗಿ ಇಟ್ಕೊಳ್ಳಿ. ಇದಕ್ಕೆ ಎರಡನೇ ಬೆರಳನ್ನು ಕೆಳಗಡೆ ಹಾಗೂ ರಿಂಗ್ ಫಿಂಗರನ್ನು ನಿಮ್ಮ ಬಾಯಿಯ ಮೇಲೆ ಹಾಗೂ ನಿಮ್ಮ ಕಿರು ಬೆರಳನ್ನು ಬಾಯಿ ಕೆಳಗಡೆ. ಜಾಸ್ತಿ ಪ್ರೆಷರ್ ಹಾಕಬೇಡಿ, ಜಸ್ಟ್ ಲೈಟಾಗಿ ಹೋಲ್ಡ್ ಮಾಡಿ. ಟೇಕ್ ಅ ಡೀಪ್ ಬ್ರೆತ್ ಇನ್ and breathe out. One more time, take a deep breath in and breathe out. One more time, take a deep breath in and breathe out gently. ರಿಲ್ಯಾಕ್ಸ್. ಇದು ಅಡ್ವಾನ್ಸ್ ಪ್ರಾಕ್ಟೀಷನರ್ಸು ಕೈ ಬೆರಳುಗಳನ್ನು ಯೂಸ್ ಮಾಡ್ತಾರೆ. ಸೊ ನೀವು ಬಿಗಿನರ್ ಇದ್ದರೆ ಏನು ಮಾಡಿ ಅಂತಂದರೆ, ನಿಮ್ಮ ಎರಡೂ ಕೈ ಬೆರಳನ್ನು ಚಿನ್ನ ಮುದ್ರದಲ್ಲಿ ಇಟ್ಕೊಂಡ್ಬಿಟ್ಟು ನಿಧಾನವಾಗಿ ಕಣ್ಮುಚ್ಚಿ, ಟೇಕ್ ಎ ಡೀಪ್ ಬ್ರೆತ್ ಇನ್ ಆ್ಯಂಡ್ ಬ್ರೀದ್ ಔಟ್ ಜೆಂಟ್ಲಿ. One more time, take a deep breath in and breathe out gently. One more time, take a deep breath in and breathe out gently. And relax. ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡಿ ರಿಲ್ಯಾಕ್ಸ್ ಮಾಡಿ. ಈ ಪ್ರಾಣಾಯಾಮ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂದರೆ, ನೀವು ಯಾವಾಗ ಹಮ್ಮಿಂಗ್ ಬೀ ಥರ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ನಿಮ್ಮ ಮೈಂಡಲ್ಲಿ ಅಂತ ಕೇಳ್ತಿರುತ್ತೆ. ಸೊ ನಿಮ್ಮ ಕಂಪ್ಲೀಟ್ ಬಾಡಿ ವೈಬ್ರೇಟ್ ಆಗ್ತಿರುತ್ತೆ. ಆಮೇಲೆ ನಿಮ್ಮ ಕಂಪ್ಲೀಟ್ ನರ್ವಸ್ ಸಿಸ್ಟಮ್ ಹೀಲ್ ಆಗುತ್ತೆ. ನಿಮ್ಮ ಕಾಮ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಿಮ್ಗೆ ರಿಲ್ಯಾಕ್ಸ್ ಆಗುತ್ತೆ. ಆಂಗ್ಸೈಟಿ, ಸ್ಟ್ರೆಸ್ಸು ಇದ್ದವರಿಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಇದನ್ನು ಯಾರು ಪ್ರಾಕ್ಟೀಸ್ ಮಾಡಬಾರ್ದು ಅಂದರೆ, ಯಾರಿಗೆ ರೆಸ್ಪಿರೇಟರಿ ಇಶ್ಯೂಸ್ ಇರುತ್ತೆ, ಇಯರ್ ಇನ್ಫೆಕ್ಷನ್ಸ್ ಇರುತ್ತೆ, ಉಸಿರಾಡೋದು ಕಷ್ಟ ಆಗ್ತಿರುತ್ತೆ, ಆಮೇಲೆ ರೀಸೆಂಟಾಗಿ ಆಪ್ರೇಷನ್ ಆಗಿದ್ದರೆ, ಸೊ ಅವರು ಈ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಬಾರ್ದು. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ಇದನ್ನು ಪ್ರಾಕ್ಟೀಸ್ ಮಾಡೋ ಟೈಮಿಂಗ್ ಅಂದರೆ ಬೆಳಗ್ಗೆ ಪ್ರಾಕ್ಟೀಸ್ ಮಾಡಿ ಅಥವಾ ಸಾಯಂಕಾಲ ಸನ್ಸೆಟ್ಗೂ ಮುಂಚೆ ಪ್ರಾಕ್ಟೀಸ್ ಮಾಡಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.